ರವಿ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ನ್ಯಾಯಾಧೀಶರಾದ ಗಜಾನನ ಭಟ್ರಿಂದ ವಿಚಾರಣೆ ನಡೆಯುತ್ತೆ. ಸಿಟಿ ರವಿ ಪರ ಅಶೋಕ್ ಹಾರ್ನಹಳ್ಳಿ ವಾದವನ್ನ ಮಾಡಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಶ್ಯಾಮ್ ಸುಂದರ್ ಪ್ರತಿವಾದವನ್ನ ಮಾಡ್ತಾರೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ಸಿಟಿ ರವಿ ವಕೀಲರಿಂದ ಬೇಲ್ ಅರ್ಜಿ ಸಲ್ಲಿಸಲಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶುರುವಾಗಲಿದೆ ಬೇಲ್ ಅರ್ಜಿ ವಿಚಾರಣೆ. ಸೊ ಇನ್ನೇನು ಕೆಲ ಹೊತ್ತಿನಲ್ಲಿ ಸಿಟಿ ರವಿ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಬೇಲ ಜೈಲ ಅನ್ನೋದು ಗೊತ್ತಾಗುತ್ತೆ. ನ್ಯಾಯಾಧೀಶರಾದ ಗಜಾನನ ಭಟ್ರಿಂದ ವಿಚಾರಣೆ ನಡೆಯುತ್ತೆ. ಏನು ಸಿಟಿ ರವಿ ಪರ ಅಶೋಕ್ ಹಾರ್ನಹಳ್ಳಿ ವಾದವನ್ನ ಮಾಡಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಶ್ಯಾಮ್ ಸುಂದರ್ ಪ್ರತಿವಾದವನ್ನ ಮಾಡಲಿದ್ದಾರೆ. ಕೆಲ ಹೊತ್ತಿನಲ್ಲೇ ಗೊತ್ತಾಗುತ್ತೆ ಸಿಟಿ ರವಿಗೆ ಬೇಲ ಜೈಲ ಅಂತ. ಸಿಟಿ ರವಿ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಸಿಟಿ ರವಿಗೆ ಬೇಲ ಅಥವಾ ಜೈಲ ಅಂತ ನ್ಯಾಯಾಧೀಶರಾದ ಗಜಾನನ ಭಟ್ರಿಂದ ವಿಚಾರಣೆ ನಡೆಯುತ್ತೆ. ಸಿಟಿ ರವಿ ಪರ ಅಶೋಕ್ ಹಾರ್ನಹಳ್ಳಿ ವಾದವನ್ನ ಮಾಡಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಶ್ಯಾಮ್ ಸುಂದರ್ ಪ್ರತಿವಾದವನ್ನ ಮಾಡಲಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ಸಿಟಿ ರವಿ ವಕೀಲರಿಂದ ಬೇಲ್ ಅರ್ಜಿ ಸಲ್ಲಿಸಲಾಗಿದೆ. ಇನ್ನೇನು ಕೆಲವು ಹೊತ್ತಲ್ಲಿ ಶುರುವಾಗಲಿದೆ ಬೇಲ್ ಅರ್ಜಿ ವಿಚಾರಣೆ. ಸೊ ಇನ್ನೇನು ಕೆಲವು ಹೊತ್ತಲ್ಲಿ ಸಿಟಿ ರವಿ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಬೇಲ್ ಅರ್ಜಿ ವಿಚಾರಣೆ ಆಗುತ್ತೆ. ನ್ಯಾಯಾಧೀಶರಾದ ಗಜಾನನ ಭಟ್ರಿಂದ ವಿಚಾರಣೆ ನಡೆಯುತ್ತೆ. ಸಿಟಿ ರವಿ ಪರ ಅಶೋಕ್ ಹಾರ್ನಹಳ್ಳಿ ವಾದವನ್ನ ಮಾಡಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಶ್ಯಾಮ್ ಸುಂದರ್ ಪ್ರತಿವಾದವನ್ನ ಮಾಡಲಿದ್ದಾರೆ. ಸೊ ವಾದ ಪ್ರತಿವಾದದ ನಂತರ ಇನ್ನೇನು ವಾದ ಪ್ರತಿವಾದ ಸ್ಟಾರ್ಟ್ ಆಗುತ್ತೆ ಕೆಲ ಹೊತ್ತಲ್ಲಿ. ಅದಾದ ನಂತರ ಗೊತ್ತಾಗುತ್ತೆ ಸಿಟಿ ರವಿ ಅವ್ರಿಗೆ ಬೇಲ್ ಸಿಗುತ್ತಾ ಅಥವಾ ಜೈಲೇ ಗತಿನ ಅಂತ.